ರಾಯರ ಮಠದಲ್ಲಿ ಆದಂತಹ ಪವಾಡದ ಸುದ್ದಿಯನ್ನ ನಿಮ್ಮೆದುರಿಗಿಡ್ತಾ ಇರುವಂತದ್ದು. ಚಿತ್ರದುರ್ಗದ ರಾಯರ ಮಠಕ್ಕೆ ಬಂದಿದ್ದಂತಹ ಆ ಕುಟುಂಬ ಆ ಪವಾಡದ ಅನುಭವವನ್ನ ಪಡೆದಿದೆ. ಏನಾಯ್ತು ಅಲ್ಲಿ ಅನ್ನೋದರ ಬಗ್ಗೆ ಅರ್ಚಕ ಹುಲಿರಾಜ್ ಜೋಯಿಸ್ ಮಾತನಾಡಿದ್ದಾರೆ. ಸುವರ್ಣ ನ್ಯೂಸ್ ಜೊತೆ ಮಾತನಾಡಿರುವಂತಹ ಅರ್ಚಕರು ಅಲ್ಲಿ ನಡೆದದ್ದು ಏನು ಅನ್ನೋದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ರಾಯರ ಮಠಕ್ಕೆ ಶ್ರೀಕಾಂತ್ ದಂಪತಿ ಏನು ಬಂದಿದ್ರು, ಆಗ ಮಠದ ಹೊರಗೆ 2 ವೀಲ್ ಚೇರ್ ಇತ್ತು. ಮಕ್ಕಳು ವಿಕಲಚೇತನರು, ವಿಶೇಷ ಚೇತನರು ಅಂತ ಪೋಷಕರು ಹೇಳಿದ್ರು. ಮಂತ್ರಾಲಯದಲ್ಲಿ ಒಳ್ಳೆ ಸುದ್ದಿ ಬರಲಿದೆ ಅಂತ ಹೇಳಿದ್ದಾರೆ. ವೈದ್ಯಕೀಯ ಪರೀಕ್ಷೆಗೆ ಶಿರ್ಸಿ ಕಡೆ ಹೋಗಿ ವಾಪಸ್ ಆಗ್ತಾ ಇದ್ರು. ಮಕ್ಕಳಿಗೆ ವೀಲ್ ಚೇರ್ನಲ್ಲೇ ಪ್ರದಕ್ಷಿಣೆಗೆ ಸೂಚಿಸಿದ್ರು. ಆದ್ರೆ ಮಗನಿಗೆ ವೀಲ್ ಚೇರ್ ಬಿಟ್ಟು ಎದ್ದೇಳೋದಕ್ಕಾಗಲೇ ಇಲ್ಲ. ತಾಯಿಯ ನೆರವಿನಿಂದ ಆದರೆ ಮಗಳು ಮಾತ್ರ ಎದ್ದು ರಾಯರ ಪ್ರದಕ್ಷಿಣೆ ಹಾಕಿದ್ಲು. ಮಗಳು ನಡ್ಕೊಂಡೇ ಬಂದದ್ದು ಪೋಷಕರಿಗೆ ಅಚ್ಚರಿ ಮೂಡಿಸಿದೆ ಅಂತ ಅರ್ಚಕರು ಮಾತನಾಡಿದ್ದಾರೆ. 6-7 ತಿಂಗಳಿನಿಂದ ಕಂಪ್ಲೀಟ್ ವೀಲ್ ಚೇರ್ನಲ್ಲೇ ಇದ್ದಂತಹ ಯುವತಿ ಚಿಕಿತ್ಸೆಯ ಪರಿಣಾಮ, ಮನೋಬಲ ಹೆಚ್ಚಳವಾದ ಪರಿಣಾಮ, ಜೊತೆಗೆ ಅವರಲ್ಲೊಂದು ನಂಬಿಕೆ ಮೂಡಿತ್ತು. 45 ದಿನದೊಳಗೆ ಶುಭ ಸುದ್ದಿ ಬರುತ್ತೆ ಅಂತ ಮಂತ್ರಾಲಯದಲ್ಲಿ ಅವರು ಆಶೀರ್ವಾದವನ್ನೇನು ಪಡೆದು ಬಂದಿತ್ತು ಆ ಕುಟುಂಬ. ಆ ಶುಭ ಸುದ್ದಿ ಅವರಿಗೆ ಸಿಕ್ಕದ್ದು ಚಿತ್ರದುರ್ಗದ ರಾಯರ ಮಠದಲ್ಲಿ. ಹಾಗಾದ್ರೆ ಅಲ್ಲಿ ಏನಾಯ್ತು? ಯಾವ ರೀತಿ ತೇಜಸ್ವಿನಿಯವರ ಕಾಲುಗಳಿಗೆ ಮರುಜೀವ ಸಿಕ್ತು? ಹೇಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ವೀಲ್ ಚೇರ್ನಲ್ಲಿದ್ದಂತಹ ಯುವತಿ ಪ್ರದಕ್ಷಿಣೆ ಹಾಕೋ ಮಟ್ಟಕ್ಕೆ ಬೆಳೆದ್ಲು ಅನ್ನೋದನ್ನ ಅರ್ಚಕರು ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ಸುಮಾರು ವರ್ಷಗಳಿಂದ ಯುವತಿ ತೇಜಸ್ವಿನಿ ಕಾಲಿನ ಸ್ವಾಧೀನವನ್ನು ಕಳೆದುಕೊಂಡಿರ್ತಾರೆ. ಆದರೆ ನಿನ್ನೆ ಚಿತ್ರದುರ್ಗದ ರಾಯರ ಮಠಕ್ಕೆ ಬಂದಾಗ ಅವರು ದಿಢೀರ್ ಎದ್ದು ನಿಂತು ಓಡಾಡ್ತಕ್ಕಂಥ ಪವಾಡ ದೃಶ್ಯ ನಡೆದಿರ್ತಕ್ಕಂಥದ್ದು ಚಿತ್ರದುರ್ಗದಲ್ಲಿ. ನಮ್ಮ ಜೊತೆ ಮಾತನಾಡಲಿಕ್ಕೆ ಪ್ರತ್ಯಕ್ಷದರ್ಶಿಯಾದ ಅರ್ಚಕರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಏನಾಯಿತು ಸರ್ ನಿನ್ನೆ? ನಾವು ದಂಪತಿಗಳು ಶ್ರೀಮಠಕ್ಕೆ ದರ್ಶನಾರ್ಥಿಗಳಾಗಿ ಬಂದಿದ್ದೆವು. ಪ್ರತಿನಿತ್ಯ ಬರ್ತಾ ಇರ್ತೇವೆ. ನಾವು ಬಂದಾಗ ಬೆಂಗಳೂರಿನಿಂದ ಶ್ರೀಕಾಂತ್ ದಂಪತಿಗಳು ತಮ್ಮ 2 ವಿಕಲಚೇತನ ಮಕ್ಕಳನ್ನು ಕರ್ಕೊಂಡು ಶ್ರೀಮಠಕ್ಕೆ ಬಂದಿದ್ದಾರೆ. ನಾವು ಬರೋದೊಳಗಾಗಿ ಶ್ರೀಮಠದಲ್ಲಿ ಅವರು ಕೂತಿದ್ದರು. ಹೊರಗಡೆ 2 ವೀಲ್ ಚೇರ್ಗಳಿತ್ತು. ಹೊಸಬರೊಂದು ತಿಳಿದು ನಾನು ಅವ್ರನ್ನ ಮಾತಾಡಿಸಿದೆ. ಎಲ್ಲಿಂದ ಬಂದಿದ್ರಿ, ಏನು ಸಮಾಚಾರ ಅಂಥೇಳಿ. ಇಲ್ಲ, ನಮಗೆ 2 ಮಕ್ಕಳಿಗೂ ವಿಕಲಚೇತನವಾಗಿದೆ, ಅವರನ್ನು ಬಿಟ್ಟು ನಾವು ಎಲ್ಲೂ ಹೋಗಾಡಲಿಕ್ಕಿಲ್ಲ. ರಾಯರ ದರ್ಶನಾರ್ಥಿಗಳಿಗೆ ದೀಪಾವಳಿ ಸಂದರ್ಭದಲ್ಲಿ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿದ್ದೆವು. ಅಲ್ಲಿ ರಾಯರ ಸೇವೆ ಮಾಡಿ ಅಲ್ಲಿಂದ ಪರಿಮಳ ಗ್ರಂಥವನ್ನು ಪಡೆದುಕೊಂಡು ಇನ್ನು 40 ದಿವಸದೊಳಗಾಗಿ ನಿಮಗೆ ಒಳ್ಳೆಯ ಸುದ್ದಿ ಬರುತ್ತೆ ಅಂತ ಅಲ್ಲಿ ಗುರುಗಳು ನಮಗೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅವರ ವೈದ್ಯಕೀಯ ಪರೀಕ್ಷೆಗಾಗಿ ನಾನು ದಾವಣಗೆರೆ ಆ ಕಡೆ ಶಿರಸಿ ಕಡೆ ಹೋಗಿದ್ದೆ. ವಾಪಸ್ ಬರ್ತಾ ಚಿತ್ರದುರ್ಗದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ವೆಂಕಣ್ಣನಿಗೆ ಮೋಕ್ಷ ಕೊಟ್ಟ ಸ್ಥಳ ಮತ್ತು ರಾಯರು ಸ್ವತಃ ನಿರ್ಮಿತ ಮಾಡಿ ಕೊಟ್ಟಿರ್ತಕ್ಕಂಥ ಮಂತ್ರಾಲಯ ಕ್ಷೇತ್ರದ ಮೂಲ ವೃಂದಾವನದ ಮಾದರಿ ವೃಂದಾವನವನ್ನು ಚಿತ್ರದುರ್ಗದಲ್ಲಿ ಚಲವೃಂದಾವನವಾಗಿ ಇಟ್ಟಿದ್ದಾರೆ. ದೊಡ್ಡ ದರ್ಶನಾರ್ಥಿಗಳಾಗಿ ಬಂದಿದ್ದೇವೆ ಅಂತ ಹೇಳಿ ಬಂದು ಮಠದಲ್ಲಿ ಕೂತಿದ್ರು. ಯಾಕೆ ವೀಲ್ ಚೇರ್ ಹೊರಗೆ ಇದೆಯಲ್ಲ, ಒಳಗೆ ತರ್ಬೋದಲ್ಲ ಅಂದೆ. ಅವರು ಇಲ್ಲ, ಮಕ್ಕಳಿಗೆ ಓಡಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ತಂದೆ. ಹಾಗಾದ್ರೆ ಮಕ್ಕಳನ್ನು ವೀಲ್ ಚೇರ್ ತಂದು ಅದ್ರಲ್ಲಿ ಕೂರಿಸ್ಕೊಂಡು ರಾಯರಿಗೆ ಪ್ರದಕ್ಷಿಣೆ ಮಾಡಿರಿ ಅಂತ ನಾನು ಅವರಿಗೆ ಸೂಚನೆ ಕೊಟ್ಟೆ. ಮಗನಿಗೆ ಪೂರ್ತಿ ಹೇಳಲಿಕ್ಕೆ ಆಗೋದೇ ಇಲ್ಲ. ಮಗಳು 19 ವರ್ಷದ ಹುಡುಗಿ. ಅವರು ವೀಲ್ ಚೇರ್ ತರೋದೊಳಗಾಗಿ ಹುಡುಗಿ ಅಮ್ಮನ ಒಂದು ಅನುಮತಿಯೊಂದಿಗೆ ರಾಯರಿಗೆ ಒಂದು ಪ್ರದಕ್ಷಿಣೆಯನ್ನು ನಡೆದುಕೊಂಡೇ ಬಂದಳು. ಅದು ಅವ್ರು ತುಂಬ ಗಂಡ ಹೆಂಡತಿಗೆ ತುಂಬ ಆಶ್ಚರ್ಯ ಆಯಿತು. ನಮ್ಮ ಮಗಳು ಸುಮಾರು ವರ್ಷಗಳಿಂದ ಓಡಾಡ್ತಾನೇ ಇರಲಿಲ್ಲ. ಅವಳಿಗೆ ಹೃದಯದ ಒಂದು ರೋಗನೂ ಇದೆ, ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತಾಯಿಲ್ಲ, ಹೃದಯ ಉಲ್ಟಾ ಇದೆ ಅಂತ ಹೇಳಿದ್ರು ಅವರು. ಅದು ಯಾವ ರೀತಿ ಅಂತ ನನಗೆ ಅದು ಗೊತ್ತಿಲ್ಲ. ಹಾಗಾಗಿ ಅವಳಿಗೆ ಒಂದು ಹೆಜ್ಜೆ ಇಟ್ಟರೆ ತುಂಬ ಏರುಸಿರು ಬರುತ್ತೆ, ನಡೆಯೋದೇ ಕಷ್ಟ ಆಗುತ್ತೆ ಅಂತೇಳಿ, ರಕ್ತ ಸಂಚಾರ ಸರಿಯಾಗಿಲ್ಲ. ಎಲ್ಲ ಡಾಕ್ಟ್ರುಗಳು ಕೈ ಬಿಟ್ಟಾಗ ರಾಯರನ್ನ ನಾವು ಮರೆ ಹೋದೆವು. ಚಿತ್ರದುರ್ಗದಾಗಲೇ ಬಂದಾಗ ರಾಯರ ದರ್ಶನ ಮಾಡಿದಾಗ ನನ್ನ ಮಗಳು ಒಂದು ಪ್ರದಕ್ಷಿಣೆ ಪೂರ್ಣವಾಗಿ ನಡ್ಕೊಂಡು ಬಂದು ನಿಂತಿದ್ದಾಳೆ. ಯಾವ ಆಯಾಸವೂ ಇಲ್ಲ, ಅವಳಿಗೆ ಆಗಲಿಲ್ಲ ಅಂತೇಳಿ ತುಂಬ ಸಂತೋಷಪಟ್ಟರು. ಹಾಗಾಗಿ ದುರ್ಗದ ರಾಯರ ಒಂದು ವಿಶೇಷ ಅನುಗ್ರಹ ಆ ದಂಪತಿಗಳಿಗೆ, ಆ 2 ಮಕ್ಕಳಿಗೆ ಆಗಿದೆ. ನಾವು ಪ್ರತ್ಯಕ್ಷದರ್ಶಿಗಳಾಗಿ ನಾನು ಇದನ್ನು ನಿಮಗೆಲ್ಲರಿಗೂ ಕೊಡ್ತಾ ಇದ್ದೇನೆ. ರಾಯರ ಒಂದು ಮಠಕ್ಕೆ ಸಾಕಷ್ಟು ರಾಜ್ಯದ ನಾನಾ ಭಾಗದಿಂದಲೂ ಭಕ್ತರು ಬರ್ತಾರೆ. ನಿನ್ನೆ ನಡೆದಂಥ ಘಟನೆ ಹಿಂದೆ ಯಾವತ್ತಾದರೂ ಈ ರೀತಿಯ ಪವಾಡ ರೀತಿಯ ಘಟನೆಗಳು ಯಾವ ನಡೆದಿದ್ವಾ ಅಂತ? ಸಾಕಷ್ಟು ನಡೆದಿರಬಹುದು. ಯಾಕಂದರೆ ಇದು ಪೌರಾಣಿಕ ಹಿನ್ನೆಲೆ ಇರತಕ್ಕಂಥ ಮಠ. ಇದು ಇಲ್ಲಿ ಪಾಂಡವರು ಓಡಾಡಿದ ಜಾಗ ಚಿತ್ರದುರ್ಗ ಬೆಟ್ಟದಲ್ಲಿ ಪಾಂಡವರು ಹಿಡಂಬೆಯನ್ನು ಮದುವೆಯಾಗಿ ಘಟೋತ್ಕಚ ಹುಟ್ಟಿದ ಅಂತ ಇತಿಹಾಸ ಹೇಳುತ್ತೆ. ಅಲ್ಲಿ ಹಿಡಂಬೆ ವನ ಅಂತಿದೆ, ಹಿಡಂಬೇಶ್ವರ ರುದ್ರದೇವರ ದೇವಸ್ಥಾನ ಇದೆ. ಹಾಗೆ ಪಾಂಡವರು ಪೂಜೆ ಮಾಡಿದ ಬಾಲಕ್ಕೆ 5 ಗಂಟೆಗಳಿರುವ ಹನುಮಂತ ದೇವರ ವಿಗ್ರಹ ನಮ್ಮ ಶ್ರೀಮಠದಲ್ಲಿ ವಿಖ್ಯಾತವಾಗಿದೆ. ಅದು
ಸುಮತೀಂದ್ರ ತೀರ್ಥರಲ್ಲಿ ಭೂಗತವಾಗಿರ್ತಕ್ಕಂಥ ತಗುದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇಶದ ನಾನಾ ಭಾಗದಿಂದ ಇಲ್ಲಿ ಭಕ್ತರುಗಳು ಬಂದು ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ಅವರವರಿಗೆ ಆದ ಅನುಭವಗಳನ್ನು ಅವರವರು ಹೆಚ್ಚು ಕಡೆ ಹೇಳ್ಕೊಂಡಿದ್ದಾರೆ. ನಾವು ನೆನ್ನೆ ಪ್ರತ್ಯಕ್ಷ ದರ್ಶಿಗಳಾಗಿ ನಾವು ಕಂಡಿದ್ದರಿಂದಾಗಿ ಇದನ್ನು ನಾವು ಈ ದಿನ ವಿಶೇಷವಾಗಿ ತಿಳಿಸ್ಲಿಕ್ಕೆ ತುಂಬ ಇಚ್ಛೆ ಪಡ್ತಾ ಇದ್ದೀವಿ. ಇದಿಷ್ಟು ಅರ್ಚಕರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡನಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಚಿಕಿತ್ಸೆಯ ಫಲನೋ ಅವರ ಮನೋಬಲನೋ ಅಥವಾ ಭಕ್ತಿಯ ಕಾರಣಕ್ಕೋ ಒಟ್ಟಾರೆ ಆಕೆಗೆ ಆ ಕಾಲಿಗೆ ಮರುಜೀವ ಸಿಕ್ಕಿರೋದು ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ. ಇನ್ನಷ್ಟು ಆಕೆಯ ಗುಣಮುಖ ಆಗಲಿ, ಆಕೆಯ ಜೀವನದಲ್ಲಿ ಇನ್ನಷ್ಟು ಖುಷಿ ಬರಲಿ ನೋಡಿದಾಗ ಪೋಷಕರು ಮಾತ್ರ ಅಲ್ಲ, ಯಾರ್ಯಾರು ಈ ಸುದ್ದಿ ನೋಡ್ತಾರೋ ಅವ್ರು ಎಲ್ಲರೂ ಕೂಡ ಖುಷಿ ಪಟ್ಟಿರ್ತಾರೆ. ಆಕೆ ಹೀಗೆ ಇರ್ಲಿ, ಚೆನ್ನಾಗಿರ್ಲಿ, ಆರೋಗ್ಯವಾಗಿರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಈಗೊಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.